ಇನ್ನು ಜೈಲುಗಳಲ್ಲಿ ನಡೆಯುವಂತಹ ಅಕ್ರಮಕ್ಕೆ ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ. ಅಕ್ರಮ ನಡೆಸಿದ ಜೈಲು ಸಿಬ್ಬಂದಿಯೇ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಈಗ ಬಟಾ ಬಯಲಾಗಿದೆ ಧಾರವಾಡ ಕಾರಾಗೃಹದ ಹುಳುಕು. ಬೆಳಗ್ಗೆ 3:30ರ ವೇಳೆಗೆ ಆಟೋ ಮೂಲಕ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಪೂರೈಕೆ ಮಾಡುವ ಸಂದರ್ಭದಲ್ಲಿ 3 ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ 3 ಪೈಕಿ 2 ಜೈಲಾಧಿಕಾರಿಗಳು, ಓರ್ವ ಆಟೋ ಚಾಲಕ ಬಂಧನಕ್ಕೊಳಗಾಗಿರೋದು. ಜೈಲಿನ ವಾರ್ಡನ್ ರಾಜು ಸೋಲಬಣ್ಣವರ ಹಾಗೂ ಅಲ್ತಾಫ್ ಶೇಖಸನದಿ ಬಂಧಿತರು. ಇನ್ನು ಆಟೋ ಚಾಲಕ ಮುನೀರ್ ಅಹ್ಮದ್ ಬೆಟಗೇರಿ ಕೂಡ ಈ ಸಂದರ್ಭದಲ್ಲಿ ಬಲೆಗೆ ಬಿದ್ದಿದ್ದಾರೆ. ಆಟೋದಲ್ಲಿದ್ದಂತಹ 75,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕಾರಾಗೃಹ ಏನಿದೆ ಧಾರವಾಡ ನಗರದಲ್ಲಿ, ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ವಸ್ತು ಬೀಡಿ, ಸಿಗರೇಟು, ತಂಬಾಕು, RMD, ಸಿಂಬಲ್, ಲೈಟರ್ಸ್, ಇದರದ್ದೇನು ಜೈಲ್ ಮ್ಯಾನ್ಯಲ್ ಪ್ರಕಾರ ನಿಷೇಧಿತ ವಸ್ತುಗಳು ಅಂತ ಇರ್ತವೆ, ಅವುಗಳು ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ಅಲ್ಲೇ ಅವರ ಹಿರಿಯ ಅಧಿಕಾರಿಗಳಿಗೆ ಗಮನದಲ್ಲಿ ಬಂದು ನಂತರ ಅದನ್ನ ತಪಾಸಣೆ ಮಾಡಿದ ಸಂದರ್ಭ ಅಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ 3:30 ನಡುವೆ ಒಂದು ದೊಡ್ಡ ಕವರ್ ಅಲ್ಲಿ ಏನೋ ಒಂದು ಐಟಮ್ ಅಲ್ಲಿ ಬಂದ್ಬಿಟ್ಟು ಜೈಲ್ ಬಾಗಿಲಲ್ಲಿ ಇಡ್ತಾರೆ. ನಂತರ ಅದನ್ನ ಒಳಗಡೆ ತಗೊಂಡು ಅದ ನಂತರ ಈ ರೀತಿ ಮಾಹಿತಿ ಬಂದ ನಂತರ ಅಲ್ಲಿ ಆಂತರಿಕವಾಗಿ ವಿಚಾರಣೆಯನ್ನ ಮಾಡಿಸ್ತಾರೆ. ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಕರ್ನಾಟಕ ಬಂದಿಖಾನೆ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣವನ್ನ ನಮಗೆ ಸಂಬಂಧಪಟ್ಟ ಮೇಲುಸ್ತುವಾರಿ ಅಧಿಕಾರಿಗಳು ನೀಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು 23ನೇ ತಾರೀಕು ಇದೇ ತಿಂಗಳು ಒಂದು ಪ್ರಕರಣವನ್ನ ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರೆದಂತ ಸಂದರ್ಭದಲ್ಲಿ ಜೈಲ್ನ ಅಥಾರಿಟೀಸ್ ಕೆಲವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತ ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಜನರನ್ನ ನಾವು ಈಗ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜೈಲ್ ಅಧಿಕಾರಿಗಳಿದ್ದಾರೆ, ಒಬ್ಬರು ಆಟೋ ಡ್ರೈವರ್ ಇದ್ದಾರೆ. ಕಾರಾಗೃಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.